ನಮಸ್ಕಾರ ಗೆಳೆಯರೇ. ಕಾಶಿಯಲ್ಲಿ ಹರಿಯುವ ಗಂಗೆಗೂ ದಾವಣಗೆರೆಯ ಒಂದು ಪುಟ್ಟ ಹಳ್ಳಿಗೂ ಏನು ಸಂಬಂಧ? ಕಾಶಿಗೆ ಹೋಗಲು ಸಾಧ್ಯವಾಗದವರಿಗೆ ಸ್ವತಃ ಗಂಗೆ ಹುಡುಕಿಕೊಂಡು ಬಂದ ಕ್ಷೇತ್ರ ಯಾವುದು ಗೊತ್ತಾ? ಅಷ್ಟೇ ಅಲ್ಲ, ಎಂತಹ ಕಠಿಣ ಚರ್ಮ ರೋಗಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿ ಈ ಕ್ಷೇತ್ರದ ನೀರಿಗಿದೆ ಅಂದರೆ ನೀವು ನಂಬಲೇಬೇಕು. ಹಸಿರು ಕಾನನದ ನಡುವೆ ನಿರಂತರವಾಗಿ ಜಲಧಾರೆ ಹರಿಯುವ ಈ ದಿವ್ಯ ಕ್ಷೇತ್ರವೇ ತೀರ್ಥ ರಾಮೇಶ್ವರ. ಇಲ್ಲಿನ ನೀರಿನ ರಹಸ್ಯವೇನು? ಶ್ರೀರಾಮನಿಗೂ ಈ ಕ್ಷೇತ್ರಕ್ಕೂ ಇರುವ ಸಂಬಂಧವೇನು? ಇಂದಿನ ವಿಡಿಯೋದಲ್ಲಿ ನಾವು ಈ ಬೆರಗುಗೊಳಿಸುವ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ರಾಮಾಯಣ ಕಾಲದ ಪುರಾಣ ಹಿನ್ನೆಲೆ. ಈ ಕ್ಷೇತ್ರದ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳಷ್ಟು ಹಳೆಯದು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ವನವಾಸದಲ್ಲಿದ್ದಾಗ ಈ ತಿಲಕಾರಣ್ಯ ಪ್ರದೇಶಕ್ಕೆ ಬಂದಿದ್ದನಂತೆ. ಒಂದು ಮಧ್ಯಾಹ್ನದ ಸಮಯದಲ್ಲಿ ಸೀತಾಮಾತೆಗೆ ವಿಪರೀತ ಬಾಯಾರಿಕೆಯಾಯಿತು. ಸುತ್ತಮುತ್ತ ಎಲ್ಲಿಯೂ ನೀರಿರಲಿಲ್ಲ. ಆಗ ಸೀತಾಮಾತೆಯ ಬಾಯಾರಿಕೆಯನ್ನು ನೀಗಿಸಲು ಶ್ರೀರಾಮನು ಭೂಮಿಗೆ ಬಾಣವನ್ನು ಬಿಟ್ಟನು. ಆ ಬಾಣವು ನೇರವಾಗಿ ಕಾಶಿಯ ಗಂಗೆಯನ್ನು ಸ್ಪರ್ಶಿಸಿತು ಮತ್ತು ಅಲ್ಲಿಂದ ಗಂಗೆಯು ಈ ಜಾಗದಲ್ಲಿ ಉದ್ಭವಿಸಿದಳು ಎಂಬ ನಂಬಿಕೆ ಇದೆ. ಸೀತಾಮಾತೆಯು ಈ ನೀರಿನಿಂದಲೇ ಬಾಯಾರಿಕೆ ನೀಗಿಸಿಕೊಂಡಿದ್ದರಿಂದ ಮತ್ತು ರಾಮನು ಇಲ್ಲಿ ಈಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದರಿಂದ ಈ ಕ್ಷೇತ್ರಕ್ಕೆ ತೀರ್ಥ ರಾಮೇಶ್ವರ ಎಂಬ ಹೆಸರು ಬಂದಿತು. ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮ. ಗೆಳೆಯರೇ, ಈ ಕ್ಷೇತ್ರದ ಮತ್ತೊಂದು ದೊಡ್ಡ ವಿಶೇಷತೆ ಎಂದರೆ ಇಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಈ ಮೂವರು ನೆಲೆಸಿದ್ದಾರೆ. ಸಾಮಾನ್ಯವಾಗಿ ನಮಗೆ ಬ್ರಹ್ಮ ದೇವರ ದೇವಸ್ಥಾನಗಳು ಭಾರತದಲ್ಲಿ ತುಂಬ ವಿರಳವಾಗಿ ಕಾಣಸಿಗುತ್ತವೆ. ಆದರೆ ಇಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಪ್ರತ್ಯೇಕವಾದ ಸಣ್ಣ ಗುಡಿ ಇದೆ. ಶ್ರೀರಾಮನು ವಿಷ್ಣುವಿನ ಅವತಾರವಾಗಿ ಇಲ್ಲಿ ನೆಲೆಸಿದ್ದಾನೆ ಮತ್ತು ರಾಮೇಶ್ವರ ಲಿಂಗದ ರೂಪದಲ್ಲಿ ಪರಶಿವನಿದ್ದಾನೆ. ಹೀಗೆ ತ್ರಿಮೂರ್ತಿಗಳ ಸಂಗಮವಾಗಿರುವ ಈ ಕ್ಷೇತ್ರ ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರವಾದದ್ದು. ಇಲ್ಲಿರುವ ಬ್ರಹ್ಮದೇವರಿಗೆ ಪೂಜೆ ಸಲ್ಲಿಸಿದರೆ ಜನ್ಮ ಜನ್ಮಗಳ ಪಾಪ ಕಳೆಯುತ್ತದೆ ಎಂಬ ಐತಿಹ್ಯವಿದೆ. ಹರಿದ್ರ ತೀರ್ಥ ಮತ್ತು ಚರ್ಮ ರೋಗ ನಿವಾರಣೆಯ ಪವಾಡ. ಈಗ ಈ ಕ್ಷೇತ್ರದ ಅತ್ಯಂತ ಪ್ರಮುಖ ಆಕರ್ಷಣೆಯಾದ ಪವಿತ್ರ ಕುಂಡದ ಬಗ್ಗೆ ತಿಳಿಯೋಣ. ಬೆಟ್ಟದ ಮೇಲಿನಿಂದ ಸಣ್ಣ ಜಲಧಾರಿಯ ರೂಪದಲ್ಲಿ ನೀರು ನಿರಂತರವಾಗಿ ಈ ಕುಂಡಕ್ಕೆ ಹರಿಯುತ್ತದೆ. ಆಶ್ಚರ್ಯದ ಸಂಗತಿ ಎಂದರೆ ಎಂತಹ ಭೀಕರ ಬರಗಾಲವಿದ್ದರೂ ಅಥವಾ ಬೇಸಿಗೆ ಇದ್ದರೂ ಈ ನೀರಿನ ಸೆಲೆ ಮಾತ್ರ ಎಂದೂ ಬತ್ತಿಲ್ಲ. ಈ ನೀರನ್ನು ಹರಿದ್ರ ತೀರ್ಥ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಅಥವಾ ಈ ಪವಿತ್ರ ಜಲವನ್ನು ಮೈಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಚರ್ಮ ರೋಗಗಳು ವಾಸಿಯಾಗುತ್ತವೆ ಎಂಬುದು ನೂರಾರು ವರ್ಷಗಳ ನಂಬಿಕೆ. ದೂರಗಳಿಂದ ಭಕ್ತರು ತಮ್ಮ ಕಾಯಿಲೆ ಗುಣಪಡಿಸಿಕೊಳ್ಳಲು ಈ ತೀರ್ಥದ ಮೊರೆ ಹೋಗುತ್ತಾರೆ. ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿದರೆ ಸಿಗುವಷ್ಟೇ ಪುಣ್ಯ ಇಲ್ಲಿನ ತೀರ್ಥ ಸ್ನಾನದಿಂದ ಲಭಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಇತಿಹಾಸ. ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಈ ದೇವಸ್ಥಾನ ತುಂಬ ಸುಂದರವಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತು ಎಂದು ಹೇಳಲಾಗುತ್ತದೆ. ಸಾಗರ ಮತ್ತು ಕಟ್ಟಿ ಸಿದ್ದಪ್ಪ ಎಂಬ ಸ್ಥಳೀಯ ನಾಯಕರು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ನಂತರದ ದಿನಗಳಲ್ಲಿ ಬಹುಮನಿ ಸುಲ್ತಾನರ ದಾಳಿಯಿಂದ ಇದು ಸ್ವಲ್ಪ ಹಾನಿಗೊಳಗಾಗಿದ್ದರೂ ಮಲೆಬೆನ್ನೂರಿನ ಹನುಮಂತಪ್ಪ ನಾಯಕರು ಇದನ್ನು ಪುನರುಜ್ಜೀವನಗೊಳಿಸಿದರು. ದೇವಸ್ಥಾನದ ಸುತ್ತಲೂ ಇರುವ ಸುಂದರವಾದ ಕೆತ್ತನೆಗಳು ಮತ್ತು ಶಾಂತಿಯುತ ಪರಿಸರ ಪ್ರವಾಸಿಗರ ಮನಸ್ಸನ್ನು ಸೆಳೆಯುತ್ತದೆ. ಇಲ್ಲಿ ಶಿವರಾತ್ರಿ, ಮಕರ ಸಂಕ್ರಾಂತಿ ಮತ್ತು ದೀಪಾವಳಿಯ ಸಂದರ್ಭದಲ್ಲಿ ವಿಶೇಷ ಪೂಜೆ ಹಾಗೂ ಜಾತ್ರೆಗಳು ನಡೆಯುತ್ತವೆ. ಪ್ರವಾಸಿ ಮಾಹಿತಿ ತಲುಪುವ ಹಾದಿ. ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಬೇಕೆಂದರೆ ಇದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಅಥವಾ ನ್ಯಾಮತಿ ತಾಲೂಕಿನ ಬೆಳಗುತ್ತಿ ಗ್ರಾಮದ ಬಳಿ ಇದೆ. ಹೊನ್ನಾಳಿಯಿಂದ ಸುಮಾರು 15-20 ಕಿಲೋಮೀಟರ್ ದೂರವಿದೆ. ದಾವಣಗೆರೆಯಿಂದ ಸುಮಾರು 30-40 ಕಿಲೋಮೀಟರ್ ಇದೆ. ಬೆಂಗಳೂರಿನಿಂದ ಸುಮಾರು 320 ಕಿಲೋಮೀಟರ್ ದೂರದಲ್ಲಿದೆ. ದಾವಣಗೆರೆ ಅಥವಾ ಹೊನ್ನಾಳಿಯಿಂದ ಖಾಸಗಿ ಅಥವಾ ಸರ್ಕಾರಿ ಬಸ್ಸಿನ ಮೂಲಕ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಉಳ್ಳವರಿಗೆ ಇದೊಂದು ಅತ್ಯುತ್ತಮ ತಾಣ. ನೋಡಿದ್ರಲ್ಲ ಗೆಳೆಯರೇ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ತೀರ್ಥ ರಾಮೇಶ್ವರದ ಮಹಿಮೆ ಎಷ್ಟು ಅಪಾರವೆಂದು. ಶ್ರೀರಾಮ ಬಾಣ ಬಿಟ್ಟು ಗಂಗೆಯನ್ನು ತರಿಸಿದ ಈ ಪವಿತ್ರ ನೆಲದ ಬಗ್ಗೆ ನಿಮಗೇನನ್ನಿಸಿತು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅದ್ಭುತ ಕ್ಷೇತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.